ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆ ಎಲ್ಲರೂ ಬಂಧುಗಳೇ, ಈ ಹೆಣ್ಣು ಅಂದ್ರೇನೆ ಒಂದು ಮಾಯೆ ನೋಡಿ. ಈ ಹೆಣ್ಣಿನ ವ್ಯಾಮೋಹಕ್ಕೆ ಸಿಲುಕಿದಂತಹ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನವನ್ನೇ ಹಾಳು ಮಾಡಿಕೊಂಡಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ. ಈಗಾಗಲೇ ಕ್ರಿಕೆಟ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಕಟ್ಟಿಕೊಳ್ಳುತ್ತಿರುವಂತಹ 15 ವರ್ಷದ ಸೂರ್ಯವಂಶಿಗೆ ಒಬ್ಬ ಹಿರಿಯ ಆಟಗಾರರೊಬ್ಬರು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಆ ಸಂದೇಶವಾದರೂ ಏನು, ಆ ವ್ಯಕ್ತಿಯಾದರೂ ಯಾರು, ಎಲ್ಲವನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಹೌದು, ಕ್ರಿಕೆಟ್ ಜಗತ್ತಿನಲ್ಲಿ ವೈಭವ್ ಸೂರ್ಯವಂಶಿ ಹೆಸರು ಮತ್ತೆ ಮೊಳಗುತ್ತಿದೆ. IPL ಹರಾಜಿನಲ್ಲಿ ಕೋಟಿ ಮೊತ್ತಕ್ಕೆ ಮಾರಾಟವಾಗಿ ದಾಖಲೆ ಬರೆದ ಈ ಪ್ರತಿಭೆಗೆ ಟೀಂ ಇಂಡಿಯಾದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಅತ್ಯಂತ ಮಹತ್ವದ ಎಚ್ಚರಿಕೆ ನೀಡಿದ್ದಾರೆ. ಕೆರಿಯರ್ ಬೆಳೆಯುವ ಹಂತದಲ್ಲಿ ಹುಡುಗಿಯರ ವ್ಯಾಮೋಹ ಮತ್ತು ಸೋಷಿಯಲ್ ಮೀಡಿಯಾ ಮಾಯೆಗೆ ಬಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಉತ್ತಪ್ಪ ನೀಡಿರುವ ಉದಾಹರಣೆಗಳು ಈಗ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ತಮ್ಮ ವೃತ್ತಿ ಜೀವನವನ್ನ ಕಟ್ಟಿಕೊಳ್ಳುವ ಮೊದಲೇ ಹುಡುಗಿಯರ ಕಡೆ ಗಮನ ಹರಿಸುವುದನ್ನ ಬಿಟ್ಟು ಬಿಡಬೇಕು. ವೈಭವ್ ಸೂರ್ಯವಂಶಿ ಅವರ ಭವಿಷ್ಯ ನಿರ್ಧಾರವಾಗುವುದು ಮುಂದಿನ 5 ವರ್ಷಗಳಲ್ಲಿ ಎಂದು ಉತ್ತಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಈಗ ಅವರಿಗೆ 15 ವರ್ಷ, 20 ವರ್ಷ ತುಂಬುವುದರೊಳಗೆ ಅವರು ತಮ್ಮ ಆಟದ ಮೇಲೆ ಎಷ್ಟು ಶಿಸ್ತಿನಿಂದ ಗಮನ ಹರಿಸುತ್ತಾರೋ ಅದೇ ಅವರ ಯಶಸ್ಸಿಗೆ ಕಾರಣವಾಗುತ್ತೆ. ಸಾಮಾನ್ಯವಾಗಿ 18 ವರ್ಷ ದಾಟಿದ ಮೇಲೆ ಯುವ ಆಟಗಾರರಿಗೆ ಹುಡುಗಿಯರಿಂದ ಅತಿಯಾದ ಗಮನ ಸಿಗಲು ಶುರುವಾಗುತ್ತೆ. ಆ ಆಕರ್ಷಣೆಗೆ ಒಳಗಾದರೆ ಆಟದ ಮೇಲಿನ ಶ್ರದ್ಧೆ ಕಡಿಮೆಯಾಗಿ ದಾರಿ ತಪ್ಪುವ ಅಪಾಯವಿರುತ್ತದೆ ಎಂದು ಉತ್ತಪ್ಪ ನೇರವಾಗಿ ಹೇಳಿದ್ದಾರೆ. ವಿನೋದ್ ಕಾಂಬ್ಳೆ ಮತ್ತು ಪೃಥ್ವಿ ಶಾ ಉದಾಹರಣೆ ನೀಡಿದ ಉತ್ತಪ್ಪ, ಇವರಲ್ಲಿ ಅಪಾರ ಪ್ರತಿಭೆ ಇದ್ದರೂ ಶಿಸ್ತಿನ ಕೊರತೆ ಮತ್ತು ದಾರಿ ತಪ್ಪಿದ ಕಾರಣಕ್ಕೆ ಕೆರಿಯರ್ ಹಾಳು ಮಾಡಿಕೊಂಡವರ ಸಾಲಿಗೆ ಉತ್ತಪ್ಪ ಇಬ್ಬರು ಆಟಗಾರರನ್ನ ಹೆಸರಿಸಿದ್ದಾರೆ. ಈ ಹಿಂದೆ ವಿನೋದ್ ಕಾಂಬ್ಳೆ ಮತ್ತು ಪೃಥ್ವಿ ಶಾ ಅವರಲ್ಲಿ ಅದ್ಭುತ ಪ್ರತಿಭೆಗಳನ್ನು ಕಂಡಿದ್ದರು. ಅವರಿಬ್ಬರು 17-18ನೇ ವಯಸ್ಸಿನಲ್ಲಿ ಎಲ್ಲರ ಗಮನ ಸೆಳೆದಿದ್ರು. ಆದರೆ ಅಷ್ಟೇ ವೇಗವಾಗಿ ಅವರು ಕೆಳಗುಳಿದು ಬಿಟ್ರು. ವೈಭವ್ ಸೂರ್ಯವಂಶಿ ಅಂತಹ ತಪ್ಪುಗಳನ್ನು ಮಾಡಬಾರದು ಎಂದು ಕಿವಿ ಮಾತನ್ನ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿಯನ್ನ ಮುಕ್ತ ಕಂಠದಿಂದ ಹೊಗಳಿದ ಉತ್ತಪ್ಪ, ಒಂದು ವೇಳೆ ವೈಭವ್ ತನ್ನ ಶಿಸ್ತನ್ನ ಕಾಪಾಡಿಕೊಂಡರೆ ದೊಡ್ಡ ಇತಿಹಾಸವನ್ನೇ ಬರೆಯಲಿದ್ದಾನೆ ಎಂದಿದ್ದಾರೆ. ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗಿಂತಲೂ ಹೆಚ್ಚಿನ ಪ್ರಭಾವ ಬೀರುವ ಸಾಮರ್ಥ್ಯ ವೈಭವ್ಗಿದೆ. ಸದ್ಯಕ್ಕೆ ಅವನು ಜಾಹೀರಾತು ಮತ್ತು ಸೋಷಿಯಲ್ ಮೀಡಿಯಾದಿಂದ ದೂರವಿರುವುದು ಒಳ್ಳೆಯದು. ಅವನ ಸುತ್ತಮುತ್ತ ಸರಿಯಾದ ಮಾರ್ಗದರ್ಶಕರು ಇರಬೇಕು ಎಂದು ಉತ್ತಪ್ಪ ಹೇಳಿದ್ದಾರೆ. ಉತ್ತಪ್ಪ ಅವರ ಈ ಮಾತುಗಳು ಕೇವಲ ವೈಭವ್ಗೆ ಮಾತ್ರವಲ್ಲ, ದೇಶದ ಪ್ರತಿಯೊಬ್ಬ ಉದಯೋನ್ಮುಖ ಕ್ರೀಡಾಪಟುಗಳಿಗೂ ಒಂದು ಪಾಠದಂತಿದೆ. ಈ ಹದಿಹರೆಯದ ಸಂಚಲನ ಮತ್ತು ಪ್ರತಿಭೆಯನ್ನು ಕಾಪಾಡಿಕೊಂಡು ಮುನ್ನಡೆದರೆ ಭಾರತೀಯ ಕ್ರಿಕೆಟ್ನಲ್ಲಿ ಹೊಸ ಯುಗ ಆರಂಭವಾಗುವುದರಲ್ಲಿ ಸಂಶಯವಿಲ್ಲ.